ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಲಕ್ಷ್ಮೀ ಕುಬೇರನ ಕಟಾಕ್ಷಕ್ಕಾಗಿ ಮನೆಯಲ್ಲಿ ತುಳಸಿ ಕಟ್ಟೆ ಮುಂದೆ ಬಿಡಬೇಕಾದಂಥ ಶಕ್ತಿಯುತ ರಂಗೋಲಿಗಳನ್ನು ತಿಳಿಯೋಣ. ಲಕ್ಷ್ಮೀ ಕಟಾಕ್ಷಕ್ಕಾಗಿ ಈ ರಂಗೋಲಿಯನ್ನು ನೀವು ಸೌಭಾಗ್ಯ ರಂಗೋಲಿ ಅಥವಾ ಅದೃಷ್ಟದ ರಂಗೋಲಿ ಅಂತಲೇ ಕರಿಬಹುದು. ಇದನ್ನು ನೀವು ಕೇವಲ ತುಳಸಿ ಕಟ್ಟೆ ಅಥವಾ ಪೂಜಾ ರೂಮಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಪೂಜೆಗೆ ತಪ್ಪದೆ ಈ ರೀತಿ ಆಮೆ ರಂಗೋಲಿಯನ್ನು ಬಿಡೋದ್ರಿಂದ ನಿಮಗೆ ಸಕಲ ಸೌಭಾಗ್ಯ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಇನ್ನು ಹೆಚ್ಚಿನ ಆಸ್ಟ್ರಾಲಜಿ ಟಿಪ್ಸ್ ಹಾಗೂ ರಂಗೋಲಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೂ ತುಳಿಯದೇ ಇರತಕ್ಕಂಥ ಒಂದು ಸ್ಥಳದಲ್ಲಿ ಮಾತ್ರವೇ ಈ ರಂಗೋಲಿಗಳನ್ನು ಹಾಕಬೇಕು, ಎಚ್ಚರಿಕೆ ಇರಲಿ. ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು ಇದ್ದರೆ ನೀವು ಇಟ್ಟು ಪೂಜೆ ಮಾಡಬೇಕು. ಹಾಗೆ ಮಹಾಲಕ್ಷ್ಮಿ ಅಷ್ಟೋತ್ತರ, ಕುಬೇರ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ತಾ ಬರಬೇಕು. ಹಾಗೆ ಇದನ್ನು ತುಳಸಿ ಕಟ್ಟೆ ಮುಂದೆ ಹಾಕುವಾಗಿಲ್ಲ, ಕೇವಲ ಪೂಜಾ ರೂಮಲ್ಲಿ ಮಾತ್ರವೇ ಈ ರಂಗೋಲಿಯನ್ನು ನೀವು ಪ್ರತಿನಿತ್ಯ ಹಾಕ್ತಾ ಬರಬೇಕು. ಇದರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಮಹಾಲಕ್ಷ್ಮಿಯಿಂದ ನಿವಾರಣೆ ಆಗುತ್ತೆ. ಇನ್ನು ಹೆಚ್ಚಿನ ಟಿಪ್ಸ್ ಹಾಗೂ ರಂಗೋಲಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. नमस्तेस्तु महामाये श्री